ಹಾಯ್ ಗೈಸ್, ಇವತ್ತು ನಾವು ಮಾತಾಡೋಣ ಭೋಜ್ಪುರಿ ಇಂಡಸ್ಟ್ರಿ ಅಪ್ಕಮಿಂಗ್ ಮೂವಿ ಆ್ಯಂಡ್ ಒಡಿ ಇಂಡಸ್ಟ್ರಿಯಲ್ಲಿ ಒಂದು ಫಸ್ಟ್ ಲುಕ್ 4 ಸ್ಟಾರ್ ರಿಲೀಸ್ ಆಗಿದೆ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ನಾವು ಮಾತಾಡೋಣ. ಸೊ ಅದಕ್ಕಿಂತ ಪहिले ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ನಾವು ಮಾತಾಡ್ಬೇಕಂದ್ರೆ ಮೊನ್ನೆ ರಂಗ್ ದೆ ಬಸಂತಿ ಮೇಲೆ ಒಂದು ಟೇಲರ್ ರಿವ್ಯೂ ಕೊಟ್ಟಿದ್ದಾನೆ. ಎಷ್ಟೋ ಮಂದಿ ಕಾಮೆಂಟ್ ಮಾಡಿದ್ರು. ಎಲ್ಲೋಸ್ ಮಂದಿಗೆ ಥ್ಯಾಂಕ್ ಯು ಸರ್, ಎಲ್ಲೋಸ್ ಮಂದಿ ಕಾಮೆಂಟ್ ಮಾಡೋದಕ್ಕೆ ಮತ್ತು ವಿಡಿಯೋಗೆ ಲೈಕ್ ಮಾಡೋದಕ್ಕೆ. ಹನುಮಾನ್ ಮೂವಿ ತೆಲುಗು ಇಂಡಸ್ಟ್ರೀಸ್ ಮೂವಿ ರಿಲೀಸ್ ಆಗಿತ್ತು. ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಆಗಿದೆ. 300 crore ಫಿಲ್ಮ್ ಗಳಿಸಿದ. 50 ಡೇಸ್ನು ಮೊನ್ನೆ ಕಂಪ್ಲೀಟ್ ಮಾಡ್ಕೊಂಡ. ಪ್ರಶಾಂತ್ ವರ್ಮಾ ಸೆಕೆಂಡ್ ಪಾರ್ಟ್ ಜೈ ಹನುಮಾನ್ ಆಫಿಷಿಯಲಿ ಅನೌನ್ಸ್ಮೆಂಟ್ ಕೊಟ್ಬಿಟ್ಟರು. ಸೊ ಅವಾಗ ಅಂದರೂ ಈ ಸೆಕೆಂಡ್ ಪಾರ್ಟ್ನು ಬರ್ತಾನಂತೂ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿಬಿಟ್ಟದ ಮೊನ್ನೆ. ಸೊ ಪ್ರಶಾಂತ್ ವರ್ಮಾ ಸೆಕೆಂಡ್ ಪಾರ್ಟ್ನಲ್ಲಿ ಹನುಮಾನ್ಜಿಗೆ ಇನ್ನೂ ಪ್ರೆಸೆಂಟೇಷನ್ ಚಲೋವಾಗಿ ತೋರಿಸ್ಬೇಕು, ಅದೇ ನಂಬಿಕೆ ಅದ. ಸೊ ಹನುಮಾನ್ ಮೇಲೆ ಸೆಕೆಂಡ್ ಮೂವಿ ಬರ್ಲತ್ತದ ಭೋಜ್ಪುರಿ ಇಂಡಸ್ಟ್ರಿಯಲ್ಲಿ ವೀರ್ ಹನುಮಾನ್ ಮೂವಿ. ಮೇನ್ ಆ್ಯಕ್ಟರ್ ಕೇಸರಿ ಲಾಲ್ ಭಯ್ಯ, ಫಿಲ್ಮ್ ಡೈರೆಕ್ಟರ್ ಪರಾಗ್ ಪಾಠಕರ. ಇವರಿಬ್ಬರು ಕಾಂಬಿನೇಷನ್ದಾಗೆ ಬೆಟರ್ ಮೂವಿಗಳು ಬಂದವಂತ, ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಆಗ್ಯಾವಂತ ಪೋಸ್ಟರ್ ರಿಲೀಸ್ ಆಗಿದೆ. ಓಕೆ, ಹನುಮಾನ್ಜಿ ಯಾರು ರೋಲ್ ಪ್ಲೇ ಮಾಡ್ತಾರೆ, ಇನ್ನು ಪೂರ ಹನುಮಾನ್ಜಿ ಮೇಲೆ ಮೂವಿ ಅದ, ಸ್ವಲ್ಪ ರೆಫರೆನ್ಸ್ ತೊಗೊಂಡು ಮೂವಿ ಮಾಡ್ತಾರೆ. ಇನ್ನು ಡೀಟೇಲಾಗಿ ಸ್ಟೋರಿ ಎಲ್ಲಿ ಗೊತ್ತಾಗಿಲ್ಲ, ಬಟ್ ಒಂದು ಪೋಸ್ಟರ್ ಅಂತರ್ಗ ರಿಲೀಸ್ ಆಗ್ಯದ. ಇದು ಮೂವಿ 2025ದಾಗ ರಿಲೀಸ್ ಆಗ್ತದ. ಮೇನ್ ಹನುಮಾನ್ಜಿ ಮೂವಿ ಒಳಗೆ ಏನು ವರ್ಕ್ ಇವ್ರು ಮಾಡ್ಬೇಕು ಗೊತ್ತದ, CG ಅಲ್ಲಿ, VFX ಅಲ್ಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಮತ್ತು ಹನುಮಾನ್ ಚಾಲಿಸ ಏನದ ಅದು ಪ್ರೆಸೆಂಟೇಷನ್ ಚಲೋ ಆಗಿ ತೋರಿಸ್ಬೇಕು. ಮತ್ತು ರೀಸೆಂಟ್ಲಿ ಒಂದು ಶಾರ್ಟ್ ಫಿಲ್ಮ್ನು ಬರ್ಲತ್ತದ ಹನುಮಾನ್ಜಿ ಮೇಲೆ. ಒಂದು ಹನುಮಾನ್ಜಿ ಮೇಲೆ ಮೂವಿ ಮಾಡ್ಬೇಕಂದ್ರು ಇವೆಲ್ಲ ವರ್ಕ್ ಮಾಡ್ಬೇಕಾಗ್ತದ. ಅವಾಗ ಒಂದು ಬೆಟರ್ ಕ್ವಾಲಿಟಿದಾಗ ಸ್ಟೋರಿ ಹೊರಗೆ ಬರ್ತದ. ಹನುಮಾನ್ಜಿ ಯಾರು ರೋಲ್ ಪ್ಲೇ ಮಾಡ್ತಾರೆ ಇವೆಲ್ಲ ಡೌಟ್ ಅವಿನ್ನ. ಮತ್ತು ಕೇಸರಿ ಲಾಲ್ ಭಯ್ಯ ಫಿಲ್ಮಲ್ಲಿ ಅವ್ರದ್ದೇನು ರೋಲ್ ಅದ, ಹನುಮಾನ್ಜಿ ಕ್ಯಾರೆಕ್ಟರ್ ಅವ್ರು ಯಾರ, ಏನು ಇನ್ನೊಬ್ಬರು ಯಾರ? ಯಾಕಂದ್ರೆ ಹನುಮಾನ್ ಮೂವಿ ಒಳಗೂ ತೇಜ ಆ್ಯಕ್ಟರ್ ಇದ್ದಿರಲ್ಲ, ಅವ್ರು ಹನುಮಾನ್ಜಿ ರೋಲ್ ಪ್ಲೇ ಮಾಡಿದಿಲ್ಲ. ಓಕೆನಾ, ಇನ್ನೊಬ್ಬರು ಯಾರೋ ಇದ್ದಿರು, ಅದು ಫಿಲ್ಮ್ನಲ್ಲಿ ತೋರಿಸಿಲ್ಲ ಬರೋಬ್ಬರಿ ಡೀಟೇಲಾಗಿ ಅವ್ರು ಆ್ಯಕ್ಚುಲಿ ಯಾರು ಇದ್ದಿರಂತೂ. ಸೊ ಇವೆಲ್ಲ ಈಗ ವೀರ್ ಹನುಮಾನ್ಗೂ ಅದೇ ಆದ. ಹನುಮಾನ್ಜಿ ರೆಫರೆನ್ಸ್ ಯೂಸ್ ಮಾಡ್ತಾರೆ, ಏನು ನಾರ್ಮಲ್ ಮೂವಿ ಮಾಡ್ತಾರೆ, ಅದನ್ನು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತದ, ಏನು ಭೋಜ್ಪುರಿದಾಗೆ ರಿಲೀಸ್ ಮಾಡ್ತಾರೆ. ಸೊ ಅದು ನೋಡಮ್ಮ. ಮತ್ತು ನೆಕ್ಸ್ಟ್ ನಾವು ಮಾತಾಡೋಣ ಬಬುಷನ್ ಮಾನ್ಸಿ ಅವ್ರದ್ದು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗ್ಯದ. ಪೋಸ್ಟರ್ ಸರಿಯಾಗದ, ಸಿಂಪಲ್ ಪೋಸ್ಟರ್ ಅದ. ಇದು ಟೀಸರ್ ಟೇಲರ್ ಬಂತಂದ್ರೆ ನೆಕ್ಸ್ಟ್ ಡಿಸ್ಕಸ್ ನಾವು ಮಾಡಮು. ಮತ್ತು ಮಾಲೆಗಿರಿ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು, ಅದು ನಮ್ಮ ಸ್ಟೇಟ್ನಾಗ ರಿಲೀಸ್ ಆಗಿಲ್ಲ. ಸೊ ಅದನ್ನು ನೋಡ್ಲಿಕ್ಕೆ ನನಗೆ ಆಗಿಲ್ಲ. OTTದಾಗ ನಾನು ನೋಡ್ಬೇಕಂತ ಅನ್ಕೊಂಡಿದ್ದೆ, OTTದಾಗ ರಿಲೀಸ್ ಆಗಿಲ್ಲ ಮೂವಿ. ಸೊ ದಮನ್ ಮೂವಿ ಹಿಟ್ ಆದಮೇಲೂ, ಮಾಲೆಗಿರಿ ಹಿಟ್ ಆದಮೇಲೂ ನೆಕ್ಸ್ಟ್ ಮೂವಿ ಅನೌನ್ಸ್ಮೆಂಟ್ ಕೊಟ್ಬಿಟ್ಟಾರ. ಮುಂದೆ ನಾವು ಟೀಸರ್ ಟೇಲರ್ ಬಂದು ಇರಬೇಕು, ಪೂರ ಡೀಟೇಲಾಗಿ ಡಿಸ್ಕಸ್ ನಾವು ಮಾಡೋದು. ಮೊನ್ನೆ ರಂಗ್ ದೆ ಬಸಂತಿ ಮೇಲೆ ಟೇಲರ್ ರಿವ್ಯೂ ಕೊಟ್ಟಿದ್ದೀನ. ಮುಟ್ಟ ಮಂದಿ ಕಾಮೆಂಟ್ ಮಾಡಿದ್ರು, ಅಣ್ಣ ಇದ್ರ ಮೇಲೆ ಏನು ಮಾತಾಡ್ರಿ, ನಮಗೆ ಬರೋಬ್ಬರಿ ಅರ್ಥ ಆಗಲಾಗಿತ್ತು ಅಂತಂದರು. ಮುಟ್ಟ ಮಂದಿ ಕಾಮೆಂಟ್ ಮಾಡಿದ್ರು. ಕಾಮೆಂಟ್ ಒಳಗೆ ನಾನು ಆನ್ಸರ್ ಕೊಟ್ಟುಬಿಟ್ಟಿನಿ. ಬಟ್ ಎಲ್ಲೋಸ್ ಮಂದಿ ಅಲ್ಲತ್ರಿ, ಅಣ್ಣ ನೀವು ನೆಕ್ಸ್ಟ್ ವೀಡಿಯೋ ಮಾಡ್ತಿಲ್ಲ, ಸ್ವಲ್ಪ ಹಿಂದಿದಾಗ ಹೇಳ ಅಂತಂದರು. ಸೊ ಇದು ಕನ್ನಡ ಚಾನಲ್ ಅದ, ಸೊ ಹಿಂದಿದಾಗ ಸ್ವಲ್ಪ ಹೇಳ್ತೀನಿ. तो रंग दे बसंत का जो ट्रेलर था ना, मेरे को काफ़ी ज़्यादा पसंद आया था. और केसरी लाल भैया जिस तरीके से एक अलग ही लुक में नज़र आ रहे, तो काफ़ी मेरे को इंटरेस्टिंग लगा था ट्रेलर. ये मूवी हिंदी में भी रिलीज़ होना चाहिए, ऐसा मैंने सोच रहा था. क्या मूवी हिंदी में रिलीज़ होगा या ओनली भोजपुरी में रिलीज़ होगा, ये मैंने क्वेश्चन करा था. और दूसरी मैं बात करूँगा तो जिस तरीके से लुक नज़र आ रहा, इंडियन आर्मी के ऊपर पूरा स्टोरी रहने वाला, वो एक इंटरेस्टिंग पॉइंट मेरे को नज़र आ रहा था पूरा ट्रेलर में देखने में. और यहाँ पे केसरी लाल भैया डबल रोल में रहेंगे, ऐसा एक पॉइंट नज़र आ रहा. ये बात मैंने किया था, काफ़ी इंटरेस्टिंग मेरे को ट्रेलर लगा था. तो ಇದೆಲ್ಲ ಡೀಟೇಲ್ ಇದೇ ಹೇಳಿದೆನಾ ಆ ಟೇಲರ್ ಒಳಗೂ. ಸೊ ನನಗಂತಗ ಟೇಲರ್ ಮುಟ್ಟ ಇಷ್ಟ ಆಗಿತ್ತು. ಸೊ ಇವೆಲ್ಲ ಆವ. ಸೊ ನಂತರ ವೀರ್ ಹನುಮಾನ್ ಹೆಂಗೆ ಪ್ರೆಸೆಂಟೇಷನ್ ಕೊಡ್ತಾರೆ, ಮೂವಿ ಟೀಸರ್ ಟೇಲರ್ ಬಂತ ಒಂದು ಬೇರೆನೇ ಹೈಪ್ ಇರ್ತದೆ. ಯಾಕಂದ್ರೆ ಆದಿಪುರುಷ್ ಮೂವಿಗೆ ನಾವು ನೋಡಿವಿ ಎಷ್ಟು ಬೇಕರ್ ಕ್ವಾಲಿಟಿದಾಗ ರೆಡಿ ಆಗಿತ್ತು. 500 crore ಫಿಲ್ಮ್ ಬಜೆಟ್ ಇದ್ದ ಮೇಲೆ ಇಷ್ಟು ಖರಾಬ್ ಕ್ವಾಲಿಟಿದಾಗ ಮೂವಿ ಎಲ್ಲ ರೆಡಿ ಆಗಿತ್ತು. ಇವೆಲ್ಲ ಪ್ರಾಬ್ಲಮ್ ಅದು ಆದಿಪುರುಷ್ ಮೂವಿಗೆ. ಮತ್ತು ಹನುಮಾನ್ ಮೇಲೆ ಮೂವಿ ಎಷ್ಟು ರಿಸ್ಕ್ ಆಗಿದೆ, ಯಾಕಂದ್ರೆ ಅದು ಒಂದು ಮೂವಿ ಡಿಸಾಸ್ಟರ್ ಮೂವಿ ಆಗಿತ್ತಲ್ಲ. ಹನುಮಾನ್ ಮೂವಿ ಮೇಕರ್ಸ್ ಮೇಲೆ ಮುಟ್ಟ ಪ್ರೆಷರ್ ಬಿದ್ದಿತ್ತು ನನಗೆ ಅನಿಸಿದೆ. ಯಾಕಂದ್ರೆ ಅನಿಸ್ಲತ್ತಿತ್ತು ಆ ಥರ, ಅವ್ರಿಗೆ ಭಯ ಆಯಿತು ಸ್ವಲ್ಪ. ಈ ಥರ ಬಜೆಟ್ ಇತ್ತು, ಬಿಗ್ ಡೈರೆಕ್ಟರ್ ಇದ್ದ ಮೇಲೂ ಈ ಥರ ಬೇಕರ್ ಕ್ವಾಲಿಟಿದಾಗ ಫಿಲ್ಮ್ ಹೆಂಗೆ ಬಂತು ಅಂತ ಎಲ್ಲೋಸ್ ಮಂದಿಗೆ ಡೌಟ್ಫುಲ್ ಇತ್ತು, ಹೆಂಗೆ ಮಾಡಿದ್ರು ಅಂತ. ಇವೆಲ್ಲ ಇದೇ ಹೇಳಿದೆ ನಾ. ಸೊ ನಿಮಗೆ ಹೆಂಗೆ ಅನ್ಸೋ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ಬಬುಷನ್ ಮಾನ್ಸಿ ಅವ್ರದ್ದು ಫಸ್ಟ್ ಲುಕ್ ಪೋಸ್ಟರ್ ನೋಡಿ ನಿಮಗೆ ಹೆಂಗೆ ಅನ್ಸದ, ಮತ್ತು ವೀರ್ ಹನುಮಾನ್ ಮೂವೀಸ್ ಎಲ್ಲ ಎಷ್ಟು ಕ್ರೇಜಿಲೆಸ್ ನೀವು ಎಲ್ಲೋಸ್ ಮಂದಿ ವೇಟ್ ಮಾಡ್ತೀರಿ, ಅದು ಕಾಮೆಂಟ್ ಮಾಡಿ ನನಗೆ ಹೇಳ್ರಿ. ನನ್ನ ವೀಡಿಯೋ ಪಸಂದ್ ಲೈಕ್ ಮಾಡಿ, ಏನು ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.